ಶ್ರೀ ಹರಿವಾಯು ಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರುಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಅಚ್ಯುತಃ ಪ್ರಥಿತಃ ಪ್ರಾಣಃ ಪ್ರಾಣದೋ ವಾಸವಾನುಜಃ ಅಪಾಂ ನಿಧಿರಧಿಷ್ಠಾನಮಪ್ರಮತ್ತಃ ಪ್ರತಿಷ್ಠಿತಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆಯ ದಿನ ನಾವು ಅಚ್ಯುತಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಚ್ಯುತಿ ಇಲ್ಲದೇ ಇರುವವನಾದ ಕಾರಣ ಅಚ್ಯುತ ಅಂತ ಕರೆಯಲ್ಪಡ್ತಾನೆ. ತನ್ನ ಭಕ್ತರಿಗೆ ಚ್ಯುತಿ ಇಲ್ಲದೆ ಮಾಡ್ತಾನೆ, ಆದ ಕಾರಣ ಅಚ್ಯುತ ಅಂತ ಕರೆಯಲ್ಪಡ್ತಾನೆ ಅಂತ ಹೇಳ್ತಾ ಇವತ್ತು ಪ್ರಥಿತಃ ಪ್ರಾಥಿತ ತ ಅಲ್ಪ ಪ್ರಾಣ ಥ ಮಹಾಪ್ರಾಣ ಪ್ರಥಿತಃ ಶಾಸ್ತ್ರೇ ಪ್ರಸಿದ್ಧತ್ವಾತ್ ಪ್ರಥಿತಃ. ಭಗವಂತನು ಶಾಸ್ತ್ರದಲ್ಲಿ ಪ್ರಸಿದ್ಧನಾಗಿದ್ದಾನೆ. ಶಾಸ್ತ್ರ ಹೊರಟಿರೋದೇ ಭಗವಂತನನ್ನು ತಿಳಿಸಿಕೊಡುವುದಕ್ಕೆ. ಶಾಸ್ತ್ರ ಮುಖ್ಯ ಉದ್ದೇಶ ಭಗವಂತನ ಸರಿಯಾದ ಜ್ಞಾನವನ್ನು ಕೊಡೋದು. ಶಾಸ್ತ್ರದಲ್ಲಿ ಅವನೇ ಪ್ರಸಿದ್ಧನಾಗಿದ್ದಾನೆ, ಆದ ಕಾರಣ ಅವನಿಗೆ ಪ್ರಥಿತಃ ಅಂತ ಹೆಸರು. ಇನ್ನು ಅತಿಶಯಿತ ಪ್ರಥಾ ಖ್ಯಾತಿ ನಿತ್ಯಂ ಅಸ್ಯ ಅಸ್ತಿ ಇತಿ ಪ್ರಥಿ. ಅತಿಶಯೇ ನಿತ್ಯಯೋಗೇ ಚ ಅರ್ಥವಿಶೇಷೇ ವಿವಕ್ಷಿತೆ ಇನಿ ತನೋತೀತಿ ತತಃ ತತಯೇವ ತಃ ತಥೌ ಪ್ರಾಣಾತ್ಮಕೌ ಪ್ರೋಕ್ತೌ ವ್ಯಾಪ್ತಿಸ್ಥಿತಿ ವಿಧಾಯಕೌ. ಗಾರುಡ ಬ್ರಹ್ಮಸೂತ್ರ ಭಾಷ್ಯ ಪ್ರಥೀಚಾಸೌ ತಶ್ಚ ಪ್ರತೀತಃ. ಅತಿಶಯವಾದ ಪ್ರಸಿದ್ಧಿ, ಅವನು ಪ್ರಸಿದ್ಧನೇ ಶಾಸ್ತ್ರದಲ್ಲಿ. ಎಂಥ ಪ್ರಸಿದ್ಧ ಅಂದರೆ ಅತಿಶಯವಾದ, ಯಾರಿಗೂ ಇಲ್ಲದೇ ಇರುವಂತಹ ಅತಿಶಯವಾದ ಪ್ರಸಿದ್ಧಿ. ಅದು ನಿತ್ಯವೂ ಇರುವವನು. ನಾವೆಲ್ಲ ಒಂದು ಕಾಲದಲ್ಲಿ ಪ್ರಸಿದ್ಧರಾಗಿರ್ತೇವೆ, ಇನ್ನೊಂದು ಕಾಲದಲ್ಲಿ ಅಪ್ರಸಿದ್ಧರಾಗಿಬಿಡ್ತೇವೆ. ಹಾಗಲ್ಲ, ಭಗವಂತ ಅತಿಶಯ ಪ್ರಸಿದ್ಧಿ ಉಳ್ಳವನಾಗಿ ನಿತ್ಯವೂ ಆ ಪ್ರಸಿದ್ಧಿಯನ್ನು ಪಡೆದಿರ್ತಾನೆ. ಅಷ್ಟೇ ಅಲ್ಲದೆ ಮತ್ತು ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಅಂದರೆ ಅತಿಶಯವಾದ ಪ್ರಸಿದ್ಧಿ ನಿತ್ಯವೂ ಇರುವವನು ಮತ್ತು ಸರ್ವತ್ರ ವ್ಯಾಪ್ತನಾಗಿರುವವನಾದ ಕಾರಣ ಅವನಿಗೆ ಪ್ರಥಿತಃ ಅಂತ ಹೆಸರು. ಇನ್ನು ಅಸಾರೇ ಖಲು ಸಂಸಾರೇ ಸಾರತರೋ ಹರಿಹಿ. ಅಗ್ನಿ ಮತ್ತು ಚಿತ್ರ ಸ್ರವಸ್ತಮಃ ಅಂತ ಹೇಳಿ ನಮಗೆ ಅವನು
ಎಲ್ಲಕ್ಕಿಂತಲೂ ಸಾರಭೂತನಾಗಿದ್ದಾನೆ. ಭಗವಂತನು ಇತರರೆಲ್ಲರಕ್ಕಿಂತ ಅಧಿಕ ಪ್ರಸಿದ್ಧನಾಗಿ ಉತ್ತಮ ಕೀರ್ತಿ ಯಾರ್ಯಾರಿದ್ದಾರೋ ಅವರೆಲ್ಲರಕ್ಕಿಂತ ಹೆಚ್ಚಾಗಿ ಕೀರ್ತಿ ಇರುವವನು ಅಂತ ನಮಗೆ ಋಗ್ವೇದ ಇದು ಹೇಳ್ತಾ ಇದೆ. ಅವನು ಎಲ್ಲಕ್ಕಿಂತ ಸಾರಭೂತ. ಹೌದು, ಅವನು ನಮಗೆ ಯಾವುದನ್ನ ಒಂದು ವಿಷಯ ತಗೊಂಡ್ರೆ ಅದರಲ್ಲಿ ವಾಟ್ ಈಸ್ ದ ಜಿಸ್ಟ್, ವಾಟ್ ಈಸ್ ದ ಸಮ್ಮರಿ ಅಂತ ನಾವು ನೋಡ್ತೇವೆ. ನಮಗೆ ಎಲ್ಲ ಬೇಕಾಗಿಲ್ಲ, ಅದರೊಳಗಿರೋ ಕ್ವಿಂಟೆಸೆನ್ಸ್ ಅಂತೇನಂತೀವಿ ಅದು ಬೇಕು ನಮಗೆ. ಇವನು ಎಲ್ಲರಕ್ಕಿಂತ ಸಾರಭೂತನಾಗಿದ್ದಾನೆ ಅಷ್ಟೇ. ಹೌದು, ಅದಕ್ಕೆ ಅವನು ಏನು ಹೇಳ್ತಾನೆ, ವನಜಜಾಂಡದಳುಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪ ತಾನಾಗಿ ಪ್ರತಿಯೊಂದರಲ್ಲೂ ಇರುವಂತಹ ತನ್ನದೇ ಆದ ಸ್ವಾಖ್ಯ ರಸ ಸಾರಭೂತನಾಗಿದ್ದಾನೆ, ಎಲ್ಲರಕ್ಕಿಂತ ಸಾರಭೂತನಾಗಿದ್ದಾನೆ. ಮತ್ತು ಈ ಜಗತ್ತಿನಲ್ಲಿ ಯಾರ್ಯಾರು ಪ್ರಸಿದ್ಧರಾಗಿದ್ದಾರೆ, ವಾಯು ಜೀವೋತ್ತಮರು ಅಂತ ಅವರ ಪ್ರಸಿದ್ಧಿ, ಚತುರ್ಮುಖ ಬ್ರಹ್ಮ ಆತನು ಪ್ರಸಿದ್ಧನಾಗಿದ್ದಾನೆ, ಲಕ್ಷ್ಮೀದೇವಿ ಅಕ್ಷರತತ್ವಳಾಗಿ ಜಗನ್ಮಾತೆಯಾಗಿದ್ದಾಳೆ, ಅನೇಕ ಜನ, ಇಂದ್ರ ಸುರಾಧಿಪತಿಯಾಗಿ ಇಂದ್ರನು ಶ್ರೇಷ್ಠನಾಗಿದ್ದಾನೆ, ಶೇಷನು ನಾಗಲೋಕದಲ್ಲಿ ನಾಗ ಜಾತಿಯಲ್ಲಿ ಶ್ರೇಷ್ಠನಾಗಿದ್ದಾನೆ, ಪಕ್ಷಿಗಳಲ್ಲಿ ಗರುಡ ಶ್ರೇಷ್ಠನಾಗಿದ್ದ. ಹೀಗೆ ಅನೇಕ ಜನ ಅತ್ಯಂತ ಪ್ರಸಿದ್ಧರಾಗಿ ಕೀರ್ತಿ ಉಳ್ಳವರಾಗಿದ್ದಾರೆ. ಅಂತಹ ಅತ್ಯಂತ ಪ್ರಸಿದ್ಧರಾಗಿ ಅತ್ಯಂತ ಕೀರ್ತಿ ಉಳ್ಳವರ ಎಲ್ಲರಲ್ಲಿ ಅವರ ಲಿಸ್ಟಲ್ಲಿ ನಾವು ಇಟ್ಕೊಂಡ್ರೆ ಎಲ್ಲರಕ್ಕಿಂತ ಹೆಚ್ಚು ಪ್ರಸಿದ್ಧನಾಗಿರುವವನು, ಹೆಚ್ಚು ಕೀರ್ತಿ ಉಳ್ಳವನು ಭಗವಂತನೇ. ಭಗವಂತ A1 ಅಂತೀವಲ್ಲ ನಾವು, A1 ಅವನೇ ನಂಬರ್ 1. ಅವನು ಬಿಟ್ಟರೆ ಇನ್ನು ಯಾರು ನಂಬರ್ 1 ಇಲ್ಲ. ಎಲ್ಲರೂ ಅವನ ಕೆಳಗೆ ನಂಬರ್ 2 ನಂಬರ್ 3 ಬರಬೇಕೇ ಹೊರತು ಇಬ್ಬರು ನಂಬರ್ 1 ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 1 ಅಂಬೋದು ಒಂದೇ, ಎರಡಲ್ಲ. 2 ಅಂದರೆ ಇಬ್ಬರು ಇರಬಹುದು. ನಂಬರ್ 1 ಅಂದರೆ 1 ಆ್ಯಂಡ್ ಓನ್ಲಿ. ಆದ ಕಾರಣ ಹರಿ ಸರ್ವೋತ್ತಮ ಅಲ್ಲ, ಹರಿರೇವ ಸರ್ವೋತ್ತಮ, ಹರಿಯೇ ಸರ್ವೋತ್ತಮನು. ಆದ ಕಾರಣ ಅವನು ಯಾರ್ಯಾರು ಪ್ರಸಿದ್ಧರು ಕೀರ್ತಿ ಉಳ್ಳವರಾಗಿದ್ದಾರೋ ಅವರೆಲ್ಲರಕ್ಕಿಂತ ಹೆಚ್ಚು ಕೀರ್ತಿ ಉಳ್ಳವನು, ಅಧಿಕ ಪ್ರಸಿದ್ಧಿಯಾಗಿರುವವನು ಭಗವಂತನೇ. ಅದಕ್ಕೆ ನಮಗೆ ಶಾಸ್ತ್ರ ಏನು ಹೇಳ್ತಾ ಇದೆ, ಭಗವಂತ ಸರ್ವಶಬ್ದವಾಚ್ಯನು, ಪರಮ ಮುಖ್ಯ ವೃತ್ತಿಯಿಂದ ಎಲ್ಲ ಶಬ್ದಗಳು ಭಗವಂತನನ್ನೇ ತಿಳಿಸುತ್ತೆ. ಆದರೆ ಅಮುಖ್ಯ ವೃತ್ತಿಯಿಂದ ಮಿಕ್ಕವರು ತಿಳಿತಾರೆ. ಆದ ಕಾರಣ ಇಲ್ಲಿ ನಮಗೆ ವಾಯುವು ಅಂತ ಹೇಳಿದರೆ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ವಾಯು ಶಬ್ದವಾಚ್ಯ, ಅಮುಖ್ಯ ವೃತ್ತಿಯಿಂದ ವಾಯುದೇವರು. ಇಂದ್ರ ಅಂತ ಹೇಳಿದರೆ ಭಗವಂತನೇ ಪರಮ ಮುಖ್ಯ ವೃತ್ತಿಯಿಂದ. ಹೀಗೆ ಎಲ್ಲದರಲ್ಲೂ ಕೀರ್ತಿಯಲ್ಲೂ ಪ್ರಸಿದ್ಧಿಯಲ್ಲೂ ಸಾರದಲ್ಲೂ ಎಲ್ಲದರಲ್ಲೂ ಭಗವಂತನೇ ನಂಬರ್ 1. ಅವನೊಬ್ಬನೇ ಸರ್ವೋತ್ತಮನಾಗಿದ್ದಾನೆ. ಆದ ಕಾರಣ ಅವನಿಗೆ ಪ್ರಥಿತಃ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಋಗ್ವೇದ ಭಾಷ್ಯದಲ್ಲಿ ಆಚಾರ್ಯರು ಅಗ್ರ್ಯ ಕೀರ್ತಿನಾಮುತ್ತಮೋ, ಭಗವಂತನೇ ಕೀರ್ತಿಯಲ್ಲಿ ಉತ್ತಮನಾಗಿದ್ದಾನೆ. ಇನ್ನು ಗೀತಾ ತಾತ್ಪರ್ಯದಲ್ಲಿ ಹೀಗೆ ಹೇಳ್ತಾ ಇದೆ, ಯಸ್ಮಾತ್ ಕ್ಷರಂ ಅತೀತೋ ಅಹಂ ಅಕ್ಷರಾದಪಿ ಚ ಉತ್ತಮಃ ಅತೋ ಅಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಇದು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ನಾರಾಯಣ ಶ್ರುತಿ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಕ್ಷರಾಕ್ಷರಾತ್ಮನೋರ್ಯಸ್ಮಾದುತ್ತಮಃ ಸ ಸದಾ ಅನಯೋ ಪುರುಷೋತ್ತಮನಾಮ್ನಾತಃ ಪ್ರಸಿದ್ಧೋ ಲೋಕವೇದಯೋ. ಇನ್ನು ಭಗವಂತನು ಹೇಳ್ತಾ ಇದ್ದಾನೆ, ಯಸ್ಮಾತ್
ಕ್ಷರಂ ಅತೀತಃ ಅಹಂ ಅಕ್ಷರಾದಪಿ ಚ ಉತ್ತಮ. ಅಕ್ಷರ ತತ್ವಳಾದ ಲಕ್ಷ್ಮೀದೇವಿ ಎಲ್ಲರಕ್ಕಿಂತ ಉತ್ತಮಳಾಗಿದ್ದಾಳೆ. ಯಾವ ಕಾರಣದಿಂದ? ಅಹಂ ಅಕ್ಷರಾದಪಿ ಚ ಉತ್ತಮ, ನಾನು ಅಕ್ಷರ ತತ್ವಳಾದ ಲಕ್ಷ್ಮೀದೇವಿಗಿಂತಲೂ ಉತ್ತಮನಾಗಿದ್ದೇನೆ. ಆದ ಕಾರಣ ಅಥೋ ಅಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಆದ ಕಾರಣವೇ ನಾನು ವೈದಿಕ ವಾಂಗ್ಮಯ ಪ್ರಪಂಚದಲ್ಲಿ ವೇದ, ಇತಿಹಾಸ, ಪುರಾಣಗಳು, ವೈದಿಕ ವಾಂಗ್ಮಯ, ಅದರಲ್ಲಿ ಪ್ರತಿಯೊಂದು ಸ್ವರ, ಅಕ್ಷರ, ಶಬ್ದ ಹಾಗೂ ವಾಕ್ಯ ಎಲ್ಲವೂ ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಕ್ಷರಪುರುಷರನ್ನು ಅಕ್ಷರ ಪುರುಷರನ್ನು ಮೀರಿ ನಾನು ಉತ್ತಮನಾಗಿರುವುದರಿಂದಲೇ ನಾನು ಪುರುಷೋತ್ತಮ ಎಂದು ಕರೆಯಲ್ಪಡ್ತಾ ಇದ್ದೇನೆ. ಮತ್ತು ಪೌರುಷೇಯ, ಅಪೌರುಷೇಯ. ಪೌರುಷೇಯ ವೇದವ್ಯಾಸದೇವರಿಂದ ರಚಿಸಲ್ಪಟ್ಟಂತಹ ಎಲ್ಲ ಪುರಾಣಗಳು, ಇತಿಹಾಸಗಳು, ಅವುಗಳಲ್ಲಿ ಅಪೌರುಷೇಯ. ವೇದಗಳಲ್ಲಿ ಎಲ್ಲದರಲ್ಲೂ ನಾನು ಪುರುಷೋತ್ತಮನು ಎಂದು ಪ್ರಸಿದ್ಧನಾಗಿದ್ದೇನೆ. ಯಾಕೆ? ಅಕ್ಷರ ಪುರುಷರಕ್ಕಿಂತ ನಾನು ಉತ್ತಮನಾಗಿರೋದರಿಂದ. ಇದೇ ಕೃಷ್ಣನ ಗೀತಾವಾಕ್ಯಕ್ಕೆ ಸಂವಾದಿಯಾಗಿ ನಾರಾಯಣ ಶ್ರುತಿನೂ ಅದೇ ಹೇಳ್ತಾ ಇದೆ. ಕ್ಷರಾಕ್ಷರಾತ್ಮನೋರ್ಯಸ್ಮಾದುತ್ತಮ ಸದಾ ಅನಯೋ ಪುರುಷೋತ್ತಮನಾಮ್ನಾತಃ ಪ್ರಸಿದ್ಧೋ ಲೋಕವೇದಯೋ. ಆದ ಕಾರಣ ಭಗವಂತನು ಎಲ್ಲ ವೈದಿಕ ವಾಂಗ್ಮಯ ಏನು ಪ್ರಪಂಚ ಇದೆ ಎಲ್ಲದರಲ್ಲೂ ಕೂಡ ಭಗವಂತನೇ ಉತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಅತ್ಯಂತ ಪ್ರಸಿದ್ಧನಾಗಿದ್ದಾನೆ ಅಂತ ಹೇಳ್ತಾ, ಅರ್ಥಾತ್ ಭಗವಂತ ಸರ್ವಶಬ್ದ ವಾಚ್ಯನಾಗಿದ್ದಾನೆ. ಆದ ಕಾರಣವೇ ಬ್ರಹ್ಮಸೂತ್ರಗಳಲ್ಲಿ ಮೊದಲನೇ ಅಧ್ಯಾಯನೇ ಸಮನ್ವಯಾಧ್ಯಾಯ. ಎಲ್ಲ ಏನಂತಾರಲ್ಲ, ಅನ್ಯತ್ರ ಪ್ರಸಿದ್ಧ ಇವ ಬತ್ತು ಎಲ್ಲ ಕಡೆ ಯಾವ ರೀತಿಯಾಗಿ ನೀವು ವಿಭಾಗಗಳು ತಗೊಂಡರೂ ಎಲ್ಲ ಕಡೆ ಎಲ್ಲ ಶಬ್ದಗಳು ಭಗವಂತನನ್ನೇ ಪರಮ ಮುಖ್ಯ ವೃತ್ತಿಯಿಂದ ಹೇಳುತ್ತೆ. ಇದೇ ವಿಷಯವನ್ನು ಪ್ರಾತಃಸಂಕಲ್ಪ ಗದ್ಯದಲ್ಲಿ ರಾಯರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಗಾಯತ್ರಿ ಮಂತ್ರಾರ್ಥ ಅಂಥೇಳಿ ಎಲ್ಲವೂ ಕೂಡ ಒಂದೂ ಬಿಟ್ಟಿಲ್ಲ. ರಾಯರು ಕೊನೆಗೆ ಲೌಕಿಕ ಶಬ್ದಗಳೂ ತೊಗೊಂಡ್ಬಿಟ್ಟಿದ್ದಾರೆ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ವರ್ಣಗಳು ಅಕ್ಷರಗಳಿಂದ ಕೂಡಿಕೊಂಡಿರುವುದು. ರಾಮ ಕೃಷ್ಣ ಅಂದರೂ ಭಗವಂತನೇ. ಧ್ವನ್ಯಾತ್ಮಕ ಧ್ವನಿಗಳು ನಾವು ಅದೇ ಹೇಳ್ತಾರೆ. ಅದೇ ಪ್ರಾತಃಸಂಕಲ್ಪ ಗದ್ಯದಲ್ಲಿ ರಾಯರು ಸ್ಪಷ್ಟವಾಗಿ ಹೇಳ್ತಾರೆ, ಸಮುದ್ರದ ಅಲೆಗಳ ಘೋಷ ಶಬ್ದ ಏನಿದೆ ಆ ಶಬ್ದವೂ ಭಗವಂತನನ್ನು ತಿಳಿಸಿಕೊಡುತ್ತೆ. ನಮ್ಮ ಛಾವಣಿಯಲ್ಲಿ ಹಲ್ಲಿ ಕೂತ್ಕೊಂಡು ಅದು ಲೊಚಗುಟ್ಟಿದರೆ ಆ ಹಲ್ಲಿಯ ಶಬ್ದವೂ ಭಗವಂತನನ್ನೇ ತಿಳಿಸಿಕೊಡುತ್ತೆ. ಅದು ತಿಳಿಸುತ್ತೆ, ಆದರೆ ಆ ತಿಳ್ಕೊಳ್ಳುವ ಜ್ಞಾನ ನಮಗೆ ಇಲ್ಲ. ಹಾಗೆ ಎಲ್ಲ ವೈದಿಕ ಲೌಕಿಕ ಎಲ್ಲ ಶಬ್ದಗಳು ವರ್ಣಗಳು ಎಲ್ಲವೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನು ತಿಳಿಸಿಕೊಡುತ್ತೆ. ಭಗವಂತ ಸರ್ವಶಬ್ದವಾಚ್ಯ ಅಂತ ಎಲ್ಲ ಶಬ್ದಗಳಿಂದ ಭಗವಂತನೇ ತಿಳಿಸ್ತಾನೆ ಅಂಬೋದು ಸತ್ಯ ಶಾಸ್ತ್ರ. ಆದರೆ ಅದರನ್ನು ತಿಳ್ಕೊಳ್ಳುವಂತಹ ಜ್ಞಾನ ಬುದ್ಧಿ ವಿವೇಕ ನಮಗೆ ಬೇಕು. ಆದ ಕಾರಣ ನಾವು ಶಾಸ್ತ್ರಾಧ್ಯಯನ ಮಾಡಬೇಕು. ಬ್ರಹ್ಮಸೂತ್ರಗಳಲ್ಲಿ ಮೊದಲನೇ ಅಧ್ಯಾಯ ಚೆನ್ನಾಗಿ ಓದಬೇಕು. ಓದಿ ಅರ್ಥ ಮಾಡಿಕೊಂಡಾಗ ಪ್ರತಿಯೊಂದು ಶಬ್ದವೂ ನಮಗೆ ಭಗವಂತನ ಇವನ್ನೇ ತಿಳಿಸಿಕೊಡುತ್ತೆ. ಆದ ಕಾರಣ ಎಲ್ಲ ರೀತಿಯಾಗೂ ವೈದಿಕ ವಾಂಗ್ಮಯ ಪ್ರಪಂಚದಲ್ಲಿ ಭಗವಂತನೇ ಅತ್ಯಂತ ಪ್ರಸಿದ್ಧನಾಗಿದ್ದಾನೆ. ಅವನಕ್ಕಿಂತ ಪ್ರಸಿದ್ಧರಾದವರು ಇನ್ನು ಯಾರೂ ಇಲ್ಲ. ಮಿಕ್ಕವರೆಲ್ಲರೂ ಅವನಕ್ಕಿಂತ ಕಡಿಮೆ. ಆದ ಕಾರಣ ಅವನಿಗೆ ಪ್ರಥಿತಃ ಅಂತ ಹೆಸರು. ಇನ್ನು ಪ್ರಭೂತಂ ಪ್ರಕೃಷ್ಟಂ ವಾ ಥಮನ್ನಂ ಯಸ್ಯ ಸಹ ಪ್ರಥಿ
ಯಥಾ ಅತಿಥಿ ಶಬ್ದ ಅತ್ಯನ್ನಶ್ಚಾತಿಥಿ ಪ್ರೋಕ್ತಃ ಮಹಾಕೌರ್ಮೆ ವ್ಯಾಖ್ಯಾತಃ ತನೋತಿ ವಿಸ್ತೃತೋ ವರ್ತತೆ ಇತಿ ತತಃ ತಥಯೇವತಃ ಪ್ರತಿಶ್ಚಾಸೌ ತಶ್ಚ ಪ್ರಥಿತಃ. ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಭಕ್ಷಣೆ ಮಾಡಿಬಿಡ್ತಾನೆ, ಅಂದರೆ ಎಲ್ಲವನ್ನೂ ತನ್ನ ಉದರದಲ್ಲಿ ಇಟ್ಕೊಳ್ತಾನೆ. ಈ ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಭಕ್ಷಿಸುತ್ತಾನೆ. ಆದ ಕಾರಣ ಭಗವಂತನ ದೃಷ್ಟಿಯಲ್ಲಿ ಈ ಚರಾಚರಾತ್ಮಕವಾದಂತಹ ಈ ಪ್ರಪಂಚವೇ ಅವನಿಗೆ ಅನ್ನವಾಗಿದೆ. ಅನ್ನ ಅಂತ ಕರೆಯಲ್ಪಡ್ತಾ ಇದೆ. ಅನ್ನ ಶಬ್ದಕ್ಕೆ ಅತ್ತಿ ಇತಿ ಅನ್ನ ಅಂದರೆ ತಿನ್ನುವಂಥದ್ದು. ಈ ಚರಾಚರಾತ್ಮಕವಾದ ಪ್ರಪಂಚವನ್ನೇ ಭಗವಂತ ಅನ್ನ ಎಂದು ಅವುಗಳನ್ನು ಭಕ್ಷಣೆ ಮಾಡ್ತಾನೆ, ಸರ್ವವನ್ನು. ಹೀಗೆ ಪ್ರಳಯ ಕಾಲದಲ್ಲಿ ಈ ಚರಾಚರಾತ್ಮಕವಾದ ದೊಡ್ಡ ಅನ್ನವನ್ನು, ಪ್ರಪಂಚವನ್ನೇ ಅನ್ನವಾಗಿ ತಾನು ತಿನ್ನಬೇಕು ಅಂತ ಭಗವಂತ ಸಂಕಲ್ಪ ಮಾಡಿ ಚತುರ್ಮುಖ ಬ್ರಹ್ಮ ಮತ್ತು ಆಕೆಯ ಪತ್ನಿಯಾದ ಸರಸ್ವತೀ ದೇವಿಯರ ಮೂಲಕ ಈ ವಿಸ್ತೃತವಾದ ಇಷ್ಟು ದೊಡ್ಡ ಪ್ರಪಂಚವನ್ನು ಸೃಷ್ಟಿಸಿದ್ದಾನೆ ಭಗವಂತ ಅವರ ಮೂಲಕ ಎಂದು ಬೃಹದಾರಣ್ಯಕೋಪನಿಷತ್ತು ನಮಗೆ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸ ಐಕ್ಷತ ಯದಿಹವಾವ ಮಂಸ್ಯೆ ಕನೀಯೋನ್ನಂ ಕರಿಷ್ಯೆ ಇತಿ ಸ ತಯಾ ವಾಚಾ ತೇನಾತ್ಮನೇದಂ ಸರ್ವಮಸೃಜತ ಯದಿದಂ ಕಿಂಚ ಯಜ್ಞದೇವಾಸೃಜತ ತತ್ತದತ್ತು ಮಧ್ರಿಯತ. ಇನ್ನು ಯಸ್ಯ ಬ್ರಹ್ಮಚ ಕ್ಷತ್ರಂ ಚೋಭೆ ಭವತ ಓದನ. ಹೀಗೆ ಭಗವಂತ ತಾನು ಭಕ್ಷಿಸಬೇಕು ಪ್ರಳಯ ಕಾಲದಲ್ಲಿ ಅಂಥೇಳೇ ಬ್ರಹ್ಮದೇವರ ಮೂಲಕ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಬೃಹದಾರಣ್ಯಕೋಪನಿಷತ್ತು ಹೇಳಿದರೆ, ಭಗವಂತನಿಗೆ ಈ ಭಗವಂತನಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂಥೇಳಿ ವರ್ಣಗಳು ಹುಟ್ಟಿದೆ. ಬ್ರಾಹ್ಮಣರ ಮುಖದಿಂದ ಈ ರೀತಿಯಾಗಿ ನಾವು ಪುರುಷ ಸೂಕ್ತದಲ್ಲಿ ಹೇಳ್ತೇವೆ. ಈ ರೀತಿಯಾಗಿ ಭಗವಂತನಿಂದ ಹುಟ್ಟಿರುವಂತಹ ಎಲ್ಲ ಈ ಬ್ರಾಹ್ಮಣ, ಕ್ಷತ್ರಿಯ ಇವೆಲ್ಲವೂ ಕೂಡ ಅವನಿಗೆ ಅನ್ನ ಎಂದು ಕರೆಯಲ್ಪಡ್ತಾ ಇದೆ ಅಂತ ಕಾಠಕೋಪನಿಷತ್ತು ಹೇಳ್ತಾ ಇದೆ. ಇನ್ನು ಚತುರ್ಮುಖ ಬ್ರಹ್ಮನೇ ಜೀವೋತ್ತಮರಾದ ಸೃಷ್ಟಿಕರ್ತ ಎಂದು ಕರೆಯಲ್ಪಡುವಂತಹ ಚತುರ್ಮುಖ ಬ್ರಹ್ಮನೇ ಭಗವಂತನಿಗೆ ಭೋಗ್ಯನಾಗಿದ್ದು ಅನ್ನನಾಗಿದ್ದಾನೆ ಎಂದು ನಮಗೆ ಬ್ರಹ್ಮದೇವರು ತಾನೇ ಭಗವಂತನಿಗೆ ಅನ್ನವಾಗಿದ್ದೇನೆ ಅಂಥೇಳಿ ಸಾಮಗಾಯನ ಮಾಡ್ತಾ ಇರ್ತಾನಂತೆ. ಏತತ್ ಸಾಮಗಾಯನ್ನಾಸ್ತೆ ಅಹಮನ್ನಮಹಮನ್ನಮಹಮನ್ನಂ ಅಂತ ಹೇಳ್ತಾ ಇದ್ದಾರೆ. ನಾನೇ ಭಗವಂತನಿಗೆ ಅನ್ನವಾಗಿದ್ದೇನೆ ಅಂತ ಹೇಳಿ, ಅರ್ಥಾತ್ ಭಗವಂತ ಈ ರೀತಿಯಾಗಿ ಎಲ್ಲವನ್ನೂ ಭಕ್ಷಿಸುತ್ತಾನೆ. ಅವನು ಹೀಗೆ ಭಕ್ಷಿಸಿ ಪ್ರಸಿದ್ಧನಾಗಿದ್ದಾನೆ, ಕೀರ್ತಿ ಉಳ್ಳವನಾಗಿದ್ದಾನೆ. ಆದ ಕಾರಣ ಅವನಿಗೆ ಪ್ರಥಿತಃ ಅಂತ ಹೆಸರು. ಈ ರೀತಿಯಾಗಿ ನಾವು ಯಾರಾದರೂ ಊಟ ಮಾಡಲಿಕ್ಕೆ ಸಾಧ್ಯವೇ? ಇನ್ನು ಅದೇ ಮುಂದೆ ಹೇಳ್ತಾರೆ, ವಾಯುದೇವರು ವಿಶೇಷವಾಗಿ ಊಟ ಮಾಡುವವರು ಅಂತ ಮುಂದೆ ಅದಕ್ಕೆ ಅದನ್ನು ಹೇಳ್ತಾರೆ, ಮುಂದೆ ಬರುತ್ತೆ. ಈ ರೀತಿಯಾಗಿ ಭಗವಂತನು ವಿಸ್ತಾರವಾಗಿ ವಿಶೇಷವಾಗಿ ಎಲ್ಲವನ್ನೂ ಭಕ್ಷಿಸುವವನು. ಯಾವ ಕಾರ್ಯವು ತಗೊಂಡರೂ, ಯಾವ ಕ್ರಿಯೆ ತಗೊಂಡರೂ ಎಲ್ಲದರಲ್ಲೂ ಅವನೇ ಪ್ರಸಿದ್ಧನಾಗಿದ್ದಾನೆ. ಅವನಕ್ಕಿಂತ ಯಾರು ಪ್ರಸಿದ್ಧರಾಗಿಲ್ಲ. ಅವನೇ ಕೀರ್ತಿವಂತನಾಗಿದ್ದಾನೆ. ಅವನಕ್ಕಿಂತ ಇನ್ಯಾರು ಕೀರ್ತಿವಂತರಿಲ್ಲ ಎಂಬುವಂಥ ಕಾರಣ ಅವನಿಗೆ ಪ್ರಥಿತಃ ಅಂತ ಹೆಸರು. ಹೀಗೆ ಇನ್ನು ಹಂಸಃ ಶುಚಿಷತ್ ಅತಿಥಿರ್ದುರೋಣಸತ್ ಕಾಠಕೋಪನಿಷತ್ತು. ಅತ್ಯನ್ನಶ್ಚಾತಿಥಿ ಪ್ರೋಕ್ತೋ ಯಸ್ಮಾದನ್ನಂ ಥಮುಚ್ಯತೆ. ಕಾಠಕ ಉಪನಿಷತ್ ಭಾಷೆಯಲ್ಲಿ ಪುರಾಣ ವಾಕ್ಯ. ಭಗವಂತನು ಹೀಗೆ ಅವನ ಅನ್ನ ಎಂಥದ್ದು ಅಂದರೆ ವಿಸ್ತಾರವಾದದ್ದು, ಸಮೀಚೀನವಾದ ಅನ್ನ ಉಳ್ಳವನು. ಇದಕ್ಕಾಗಿ ಅವನನ್ನು ಅತಿಥಿ ಎಂದು ಕಾಠಕೋಪನಿಷತ್ತು ಹೇಳ್ತಾ ಇದೆ ಅಂತ ಹೇಳ್ತಾ ಇನ್ನು ಮುಂದದೇ ಹೇಳಿದರು. ಪ್ರಭೂತಂ
ಥಂ ಅನ್ನಂ ಅಸ್ಯ ಅಸ್ತೀತಿ ಪ್ರಥಿ ಚತುರ್ಮುಖಃ ವಾಯುರುವ ತತ್ರ ವಿಶೇಷೇಣ ತನೋತಿ ವ್ಯಾಪ್ನೋತೀತಿ ಪ್ರಥಿತತಃ ಪ್ರಥಿತತ ಏವ ಪ್ರಥಿತಃ. ಈ ಚತುರ್ಮುಖ ಬ್ರಹ್ಮ ವಾಯುದೇವರು ವಿಶೇಷವಾಗಿ ಊಟವನ್ನು ಮಾಡ್ತಾರೆ. ಅಂತಹ ವಿಶೇಷವಾಗಿ ಅನ್ನವನ್ನು ಭಕ್ಷಿಸುವಂತಹ ಚತುರ್ಮುಖ ಬ್ರಹ್ಮನಲ್ಲಿ ವಾಯುದೇವರಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಪ್ರಥಿತಃ ಅಂತ ಹೆಸರು. ಮುಂದದಕ್ಕೆ ಬರ್ತಾರೆ. ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದಃ ಅಹಮನ್ನಮನ್ನಂತಮಾದ್ಮಿ ಅಂತ ತೈತ್ರೇಯ ಉಪನಿಷತ್ತು ಹೇಳುತ್ತೆ. ತೈತ್ರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಯಜುಸ್ಸಂಹಿತ ವಾಕ್ಯವನ್ನು ಹೇಳ್ತಾರೆ. ಯಥೇಷ್ಟಮನ್ನ ಭೋಕ್ತಾ ಚ ಮಮಾನ್ನಂ ಸರ್ವಜೀವಾಸ್ತು ಭೋಗ್ಯ ಮಮ ಯತಃ ಸದಾ ಅಂತ ಹೇಳಿ. ಏನು ಅಂತ ಹೇಳಿದರೆ, ವಾಯುದೇವರು ಯಥೇಷ್ಟವಾಗಿ ಊಟ ಮಾಡ್ತಾರೆ. ಎಲ್ಲ ಜೀವರು ತನಗೆ ಅನ್ನ ಎಂದು ಚತುರ್ಮುಖ ಬ್ರಹ್ಮದೇವರು ಸಾಮಗಾನದಲ್ಲಿ ಹೇಳಿದ್ದಾರೆ, ಅಹಮನ್ನಂ ಅಹಮನ್ನಂ ಅಂಥೇಳಿ. ಇನ್ನು ವಾಯುದೇವರು ಭೀಮಸೇನಾವತಾರ ಕಾಲದಲ್ಲೂ ಮಧ್ವಾವತಾರದಲ್ಲೂ ಅವರು ವಿಶೇಷವಾಗಿ ಊಟ ಮಾಡ್ತಾಯಿದ್ರು. ಬಂಡಿ ಅನ್ನವ ತಿಂದಿತು ಕೂಸು ಬಕನ ಪ್ರಾಣವ ಕೊಂದಿತು ಕೂಸು ಅಂತೇಳಿ. ಭೀಮಸೇನ ದೇವರಾಗಿ ವಿಶೇಷವಾಗಿ ಅನ್ನವನ್ನು ಊಟ ಮಾಡ್ತಾಯಿದ್ರು ಭೀಮಸೇನ ದೇವರು. ಅವರು ವನವಾಸದಲ್ಲಿದ್ದಾಗ ಅಥವಾ ಅಜ್ಞಾತವಾಸದಲ್ಲಿದ್ದಾಗ ಹೋಗಿ ಭಿಕ್ಷವನ್ನು ಬೇಡಿ ಬಂದಾಗ ಪಂಚಪಾಂಡವರು ಅಲ್ಲಿ ಕುಂತಿದೇವಿ ಮುಂದೆ ಇಟ್ಟಾಗ ತಂದಿರೋ ಇಡೀ ಅನ್ನವನ್ನು 2 ಭಾಗ ಮಾಡೋರಂತೆ. ಕುಂತಿದೇವಿ ಮಾಡಿ 1 ಭಾಗ ಅಂದರೆ 50% ಭೀಮಸೇನ ದೇವರಿಗೆ ಕೊಡ್ತಾ ಇದ್ರಂತೆ. ಇನ್ನು ಉಳಿದ 50%ಅಲ್ಲಿ ಯಾರ್ಯಾರು ಕುಂತಿ ಮತ್ತು ಧರ್ಮರಾಜ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಇಷ್ಟು ಜನ ಊಟ ಮಾಡೋರಂತೆ. ಹಾಗೆ ಭೀಮಾವತ ಮತ್ತು ಅದೇ ಹೇಳಿದ್ನಲ್ಲ, ಬಂಡಿ ಅನ್ನವ ತಿಂದಿತು ಕೂಸು ಬಕನ ಪ್ರಾಣವ ಕೊಂದಿತು ಕೂಸು. ಇನ್ನು ಮಧ್ವಾಚಾರ್ಯರು ಸುಮಧ್ವಿಯಲ್ಲಿ ನಾವು ಕೇಳ್ತೇವೆ, ಒಳ್ಳೆ ಊಟ ಆದ ನಂತರ ಒಂದು ದೊಡ್ಡ ಬಾಳೆಹಣ್ಣು, ಒಂದು ಬಾಳೆಹಣ್ಣನ್ನು ತಿಂದರು. ಅಂದರೆ ಬಹುಭೋಕ್ತೃತ್ವ ಗುಣ, ಹೆಚ್ಚಾಗಿ ಒಳ್ಳೆ ಊಟ ಮಾಡುವ ಒಂದು ಗುಣ ವಾಯುದೇವರಿಗೂ ಇದೆ, ಬ್ರಹ್ಮದೇವರಿಗೂ ಇದೆ. ಹೀಗೆ ಅವರು ಅಷ್ಟು ವಾಯುದೇವರಾಗಲಿ ಬ್ರಹ್ಮನಾಗಲಿ ಅಷ್ಟು ಊಟ ಮಾಡಬೇಕು ಅಂತ ಹೇಳಿದರೆ ಅವರಲ್ಲಿ ಭಗವಂತ ಇದ್ದು ವ್ಯಾಪ್ತನಾಗಿದ್ದಾನೆ. ಭಗವಂತ ಅವರಲ್ಲಿ ಇರೋದರಿಂದಲೇ ಬಹುಭೋಕ್ತೃತ್ವ ಗುಣ ಎಂಬುದು ಅವರಲ್ಲಿ ಬಂದಿದೆ. ಆದ ಕಾರಣ ಅಂದರೆ ಬ್ರಹ್ಮದೇವರಿಗೂ ವಾಯುದೇವರಿಗೂ ಬಹುಭೋಕ್ತೃತ್ವ ಗುಣವನ್ನು ಕೊಟ್ಟಿರುವ ಕಾರಣ ಭಗವಂತನಿಗೆ ಪ್ರಥಿತಃ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ನಾವು ಒಳ್ಳೆ ಊಟ ಮಾಡೋದು ಕೂಡ ಅಷ್ಟು ಅದು ಒಂದು ಅದೃಷ್ಟ ಕೊಟ್ಟುಟ್ಟಿರಬೇಕು. ಇಲ್ಲದೇ ಇದ್ದರೆ ನಾವು ಒಳ್ಳೆ ಊಟ ಮಾಡಲಿಕ್ಕಾಗಲ್ಲ. ಒಳ್ಳೆ ಭೋಕ್ತೃಗಳಿರ್ತಾರೆ, ಒಳ್ಳೆ ಊಟ ಮಾಡ್ತಾರೆ, ಅದು ಎಲ್ಲರಿಗೂ ಆಗೋದಿಲ್ಲ. ಅದು ಕೆಲವರಿಗೆ ಮಾತ್ರ ಭಗವಂತ ಒಂದು ಊಟ ಮಾಡೋ ಶಕ್ತಿ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿನೂ ಕೊಟ್ಟಿರ್ತಾನೆ. ಅದು ವಾಯುದೇವರಲ್ಲಿ ವಿಶೇಷವಾಗಿ ಕೊಟ್ಟಿದ್ದಾನೆ ಭಗವಂತ. ಇನ್ನು ಜಿಜ್ಞಾಸೆಗೆ ಬಂದರೆ ಪೌರುಷೇಯ ಅಪೌರುಷೇಯ ಆಗಮಗಳಲ್ಲಿ ನಾರಾಯಣನು ಪ್ರಸಿದ್ಧನಾಗಿದ್ದಾನೆ. ಆದರೆ ನಮಗೆ ಈ ಲೋಕದಲ್ಲಿ ನೀವು ನೋಡಿರಬೇಕಾದ್ರೆ ಕಲಿಯುಗದಲ್ಲಿ ರುದ್ರದೇವರಿಗಿರುವಷ್ಟು ಪ್ರಸಿದ್ಧಿ ನಾರಾಯಣನಿಗಿಲ್ಲ. ರುದ್ರದೇವರ ಗುಡಿಗಳೇ ಜಾಸ್ತಿ ಇದೆ, ಶೈವ ಕ್ಷೇತ್ರಗಳು. ಆದರೆ ಪೌರುಷೇಯ ಅಪೌರುಷೇಯ ಆಗಮಗಳಲ್ಲಿ, ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ನಾರಾಯಣನೇ ಪ್ರಸಿದ್ಧನಾಗಿದ್ದಾನೆ. ಆದರೆ ರುದ್ರದೇವರು ಲೋಕದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಇದಕ್ಕೇನು ಕಾರಣ ಅಂತ ಹೇಳಿದರೆ, ಇದು ಇನ್ನೊಂದು ನಮಗೆ ವಾಯುದೇವರು ಹನುಮಂತ ಈ ಮೃತ ಸಂಜೀವನಿಯನ್ನು ತಂದರು. ಅಂದರೆ
ಗಂಧಮಾದನ ಪರ್ವತದಲ್ಲಿರೋ ಮೃತ ಸಂಜೀವನಿ ಇದನ್ನು ತಂದರು. ಅದು ಯಾರೂ ಹೋಗಲಿಲ್ಲ, ಹನುಮಂತ ಮಾತ್ರ ಹೋದರಷ್ಟೇ. ಯಾಕೆ? ಹನುಮಂತನಿಗೆ ಮಾತ್ರ ಆ ಕೆಲಸ ಸಾಧ್ಯವಾಗ್ತಾ ಇತ್ತು. ಆದ ಕಾರಣ ಹನುಮಂತನು ಮಾತ್ರ ಹೋದ. ಹಾಗೆ ಆ ಮೃತ ಸಂಜೀವನಿ ಮರಣ ಹೊಂದಿದವರನ್ನು ಮತ್ತು ಜೀವಂತರಾಗಿ ಮಾಡುತ್ತೆ. ಅದಕ್ಕೆ ಆ ಮೃತ ಸಂಜೀವನಿ ಮೂಲಿಕೆಗೆ ಇರುವಷ್ಟು ಶ್ರೇಷ್ಠತ್ವ ಇನ್ನು ಮಿಕ್ಕ ಯಾವ ರೋಗಗಳನ್ನು ಪರಿಹಾರ ಮಾಡುವಂತಹ ಯಾವ ಮೂಲಿಕೆಗಳಿಗೂ ಇಲ್ಲ. ಆ ಔಷಧಗಳಲ್ಲಿ ಮೃತ ಸಂಜೀವಿನಿ ಮೂಲಿಕ ಶ್ರೇಷ್ಠವಾದದ್ದು. ಹಾಗೆ ರುದ್ರದೇವರು ಶ್ರೇಷ್ಠರೇ, ಆದರೆ ರುದ್ರದೇವರು ಮೋಕ್ಷವನ್ನು ಕೊಡಲಾರರು. ಯಾಕೆ? ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ. ಮೋಕ್ಷಪ್ರದಾತೃ ಭಗವಂತ ಒಬ್ಬನೇ, ಇನ್ನು ಯಾರೂ ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ವಾಯುದೇವರು ಭಗವಂತನ ಆಜ್ಞೆಯ ಮೇರೆಗೆ ಕೊಡಬಲ್ಲರು. ರುದ್ರದೇವರು ವಾಯುದೇವರಿಗೆ ರೆಕಮೆಂಡ್ ಮಾಡಬಲ್ಲರು. ಮನೋನಿಯಾಮಕ ಅಧಿಪತಿಯಾಗಿ ಇವನು ಯೋಗ್ಯನಾಗಿದ್ದಾನೆ ಅಂತ ವಾಯುದೇವರಿಗೆ ರೆಕಮೆಂಡ್ ಮಾಡಿದರೆ, ವಾಯುದೇವರು ಭಗವಂತನಿಗೆ ರೆಕಮೆಂಡ್ ಮಾಡಿದರೆ ಆವಾಗ ಭಗವಂತ ಕೊಡ್ತಾನೆ. ಆದ ಕಾರಣ ಇಲ್ಲಿ ಶಾಶ್ವತವಾದ ಮೋಕ್ಷವನ್ನು ಕೊಡುವವನು ನಾರಾಯಣನು. ಅವನು ಅತ್ಯಂತ ದುರ್ಲಭ, ಅಷ್ಟು ಸುಲಭವಾಗಿ ಅವನು ಸಿಗಲ್ಲ. ಅದಕ್ಕೆ ಅವನಿಗೆ ಶ್ರೇಷ್ಠತ್ವ ಇದೆ. ಆದರೆ ನಮಗೆ ಈ ಕಾರಣದಿಂದ ನಾರಾಯಣನಿಗೆ ಆಗಮಗಳಲ್ಲಿ, ಪೌರುಷೇಯ ಅಪೌರುಷೇಯ ಆಗಮಗಳಲ್ಲಿ ಪ್ರಸಿದ್ಧಿ ನಾರಾಯಣನಿಗಿದ್ದಷ್ಟು ರುದ್ರನಿಗೆ ಇಲ್ಲ. ಯಾಕೆ? ನಮಗೆ ಅಂದರೆ ಇಲ್ಲಿ ತಾರತಮ್ಯ ಹೇಳ್ತಾ ಇದ್ದಾರಷ್ಟೇ, ರುದ್ರದೇವರನ್ನು ಕಡಿಮೆ ಮಾಡೋದಲ್ಲ ಇಲ್ಲಿ ತಾತ್ಪರ್ಯ. ಮೋಕ್ಷಪ್ರದಾತೃ ನಾರಾಯಣ ಆದ ಕಾರಣ ನಾರಾಯಣನೇ ಶಾಸ್ತ್ರದಲ್ಲಿ ಪ್ರಸಿದ್ಧನು. ಇನ್ನು ಲೋಕದಲ್ಲಿ ಅದೇ ನಾರಾಯಣನ ಒಂದು ಅನುಗ್ರಹದಿಂದ ರುದ್ರದೇವರು ಪ್ರಸಿದ್ಧರಾಗಿದ್ದಾರೆ ಅಷ್ಟೇ ಹೊರತು, ಇನ್ನೂ ನಮಗೆ ಇನ್ನೂ ಅರ್ಥ ಆಗಲಿಕ್ಕೆ ಇನ್ನೊಂದು ದೃಷ್ಟಾಂತ ಏನು ಅಂತ ಹೇಳಿದರೆ, ರಾಯರು ಪ್ರಸಿದ್ಧರು. ಕಲಿಯುಗ ಕಾಮಧೇನುವು ಕಲ್ಪವೃಕ್ಷರಾಗಿ ರಾಯರಷ್ಟು ಪ್ರಸಿದ್ಧರು ಇನ್ನು ಯಾರೂ ಇಲ್ಲ ನಮ್ಮ ಮಾಧ್ವ ಪರಂಪರೆಯಲ್ಲಿ. ಆದರೆ ರಾಯರು ಮಹಾಪ್ರಸಿದ್ಧರು ಅಂತೇಳಿ ರಾಯರಕ್ಕಿಂತ ಅವರ ಗುರುಗಳಾದ ಸುಧೀಂದ್ರ ತೀರ್ಥರು ಮೊದಲುಕೊಂಡು ಮಧ್ವಾಚಾರ್ಯರವರೆಗೂ ಅವರೆಲ್ಲರೂ ಸಣ್ಣವರು, ರಾಯರೇ ದೊಡ್ಡವರು ಅಂತ ಹೇಳಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅವರೆಲ್ಲರೂ ಕೂಡ ಮಧ್ವಾಚಾರ್ಯರು ಮೊದಲುಕೊಂಡು ಸುಧೀಂದ್ರ ತೀರ್ಥರವರೆಗೂ ಎಲ್ಲ ಗುರುಗಳು ರಾಯರ ಬೃಂದಾವನದಲ್ಲಿ ರಾಯರಲ್ಲಿ ಸನ್ನಿಹಿತರಾಗಿದ್ದು, ರಾಯರಿಗೆ ಕೇಳಿದ್ದೆಲ್ಲ ಕೊಡುವಂತಹ ಕಾಮಧೇನು ಕಲ್ಪವೃಕ್ಷವಂತೆ ಭಕ್ತರು ಕೇಳಿದ್ದು ಕೊಡುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಅನುಗ್ರಹ ಮಾಡಿರುವ ಕಾರಣ ರಾಯರು ಪ್ರಸಿದ್ಧರಾಗಿದ್ದಾರಷ್ಟೇ. ರಾಯರು ಪ್ರಸಿದ್ಧರಾಗಿದ್ದಾರೆ ಅಂಥೇಳಿ ಮಿಕ್ಕವರೆಲ್ಲರೂ ಅವರ ಗುರುಗಳೆಲ್ಲವರು ಅವರಕ್ಕಿಂತ ಸಣ್ಣವರು ಅಂತ ಹೇಳಲಿಕ್ಕಿಲ್ಲ. ಯಾಕೆ? ರಾಯರಿಗೆ ಆ ಪ್ರಸಿದ್ಧತ್ವ ಹೇಗೆ ಬಂತು? ಅವರ ಗುರುಗಳಿಂದ, ಹರಿವಾಯು ಗುರುಗಳಿಂದ ಬಂತು. ಗೋಪಾಲದಾಸರು ಸುಳಾದಿ ಮಾಡ್ತಾರೆ, ರಾಯರ ಸುಳಾದಿಯಲ್ಲಿ ಅದೇ ಹೇಳ್ತಾರೆ. ರಾಯರ ಬೃಂದಾವನದಲ್ಲಿ ಭಗವಂತನ ಸಮಸ್ತ ಭಗವದ್ರೂಪಗಳು, ಸಮಸ್ತ ದೇವತೆಗಳು, ಸಮಸ್ತ ಗುರುಗಳು ಎಲ್ಲರೂ ಸನ್ನಿಹಿತರಾಗಿದ್ದಾರೆ ಅಂತ ರಾಯರ ಸುಳಾದಿಯಲ್ಲಿ ಗೋಪಾಲದಾಸರು ಹೇಳ್ತಾರೆ. ಹಾಗೆ ರುದ್ರದೇವರು ಪ್ರಸಿದ್ಧರು, ಆದರೆ ಆ ಪ್ರಸಿದ್ಧತ್ವ ಕೂಡ ಭಗವಂತನ ಅನುಗ್ರಹದಿಂದ ಬಂದಿದ್ದು. ಆದರೆ ಪೌರುಷೇಯ ಅಪೌರುಷೇಯ ಆಗಮಗಳಲ್ಲಿ ನಾರಾಯಣನೇ ಪ್ರಸಿದ್ಧನಾಗಿದ್ದಾನೆ, ಅವನೇ ಪ್ರಸಿದ್ಧನು. ಆದ ಕಾರಣ ಅವನು ಪ್ರಸಿದ್ಧನು ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಪ್ರಥಿತಾಯ ನಮಃ. ಓಂ ಮಮೇಧ್ವರ್ಧಸ್ವ ಸುಷ್ಟುತಃ ಯದಸ್ಯ ಮನ್ಯುರಧ್ವನಿ ವಿವೃತಂ ಪರ್ವಶೋರುಜನ್ ಅಪಹ ಸಮುದ್ರಮೈರಯತು ಇತ್. ಆದ್ದರಿಂದ ಮತ್ ನನ್ನಿಂದ, ಸುಷ್ಟುತಃ ಚೆನ್ನಾಗಿ ಕೊಂಡಾಡಲ್ಪಟ್ಟ ನೀನು, ವರ್ಧಸ್ವ ಇನ್ನೂ ಅನುಗ್ರಹಿಸುವಂತೆ ಬೆಳೆಯುತ್ತಿರು. ಅಸ್ಯ ಈ ಇಂದ್ರನ ಯತ್ ಯೋಗ್ಯವಾದ ಮನ್ಯು ಕೋಪವು ಅಧ್ವನಿ ದಾರಿಯಲ್ಲಿ ಅಡ್ಡಿಯಾದ ವೃತ್ರಾಸುರನನ್ನು ಪರ್ವಶಃ ದೇಹದ ಮೂಲೆಗಳಲ್ಲಿ ಗಂಟುಗಳಲ್ಲಿ ವಿರುಜನ್ ವಿಶೇಷವಾಗಿ ಮುರಿಯುತ್ತಾ ಅಪಹ ನದಿ ನೀರನ್ನು ಸಮುದ್ರಕ್ಕೆ ಐರಯತ್ ಸೇರಿಸಿದನು. ಸ್ವಾಮಿ, ನಾನು ನಿನ್ನನ್ನು ಚೆನ್ನಾಗಿ ಕೊಂಡಾಡುತ್ತೇನೆ,
ನೀನು ನನ್ನ ಮೇಲೆ ಇನ್ನಿಷ್ಟು ಅನುಗ್ರಹ ಮಾಡ್ತಾ ಇರು, ಅನುಗ್ರಾಹಕನಾಗಿ ನನ್ನ ಮೇಲೆ ನೀನು ಇರು. ಭಗವಂತನ ಈ ಕೋಪದ ಪ್ರದರ್ಶನವು ಕೂಡ, ಭಗವಂತ ಒಂದು ಕೋಪವೂ ಕೂಡ ಪ್ರಶಂಸನೆ. ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಅಂತೇಳಿ ಹೇಳ್ತೇವೆ. ಆದ ಕಾರಣ ಭಗವಂತನ ಕೋಪವೂ ಪ್ರಶಂಸನೀಯ. ನಮ್ಮ ಒಳ್ಳೆ ಸಾಧನ ಜೀವನಕ್ಕೆ, ಸುಗಮ ಜೀವನಕ್ಕೆ ಅಡ್ಡಿಯಾಗಿರುವಂತಹ ವೃತ್ರಾಸುರನನ್ನು ಹರಿಯು ವಜ್ರಾಯುಧದಿಂದ ಅವನ ದೇಹದ ಮೂಲೆಗಳನ್ನು ಗಂಟುಗಳನ್ನು ಸೀಳಿ ಹೊಡೆದು ಅವನನ್ನು ಮುರಿದಿದ್ದಾನೆ. ಅವನನ್ನು ಸಮುದ್ರಕ್ಕೆ ಎಸೆದಂತಹ ನಿಸ್ಸೀಮ ಬಲನು ಈ ಭಗವಂತನು ಅಂತ ಹೇಳ್ತಾ, ಇನ್ನು ನಮಗೆ ಪ್ರಥಿತಂ ಗಂಗಾ ನದೀಜಾತಂ ಸಮುದ್ರಂ ಗಮಯತೀತಿ ಪ್ರಥಿತಃ. ಭಗವತಿ ಸಹಸ್ರದ ಪ್ರಕಾರ ಗಂಗಾ ನದಿಗಳನ್ನು ಸಮುದ್ರಕ್ಕೆ ಸೇರಿಸುವುದರಿಂದ ವಿಷ್ಣುವು ಪ್ರಥಿತ ಅಂತ ಕರೆಯಲ್ಪಡ್ತಾ ಇದ್ದಾನೆ. ಅದೇ ಪ್ರಥಿತಂ ಗಂಗಾ ನದೀಜಾತಂ ಸಮುದ್ರಂ ಗಮಯತೀತಿ ಪ್ರಥಿತಃ. ಗಂಗಾ ನದಿಯನ್ನು ಸಮುದ್ರಕ್ಕೆ ಸೇರಿಸುವುದರಿಂದ ಭಗವಂತನು ವಿಷ್ಣುವು ಪ್ರಥಿತಃ ಎಂದು ಕರೆಯಲ್ಪಟ್ಟಿದ್ದಾನೆ ಅಂತ ಹೇಳಿದಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ